ವೈಕುಂಠ ಏಕಾದಶಿಯು ಹಿಂದೂ ಧರ್ಮದಲ್ಲಿ ಅತ್ಯಂತ ಪವಿತ್ರವಾದ ದಿನಗಳಲ್ಲಿ ಒಂದು. ಇದನ್ನು ಮುಕ್ಕೋಟಿ ಏಕಾದಶಿ ಎಂದು ಕರೆಯುತ್ತಾರೆ. ಈ ದಿನದ ಮಹತ್ವ ಮತ್ತು ಅದರ ಹಿಂದಿರುವ ಪೌರಾಣಿಕ ಕಥೆಯನ್ನು ಈ ಕೆಳಗಿನಂತೆ ತಿಳಿಯಬಹುದು. ವೈಕುಂಠ ಏಕಾದಶಿಯ ಹಿನ್ನೆಲೆ: ಮುರಾಸುರನ ವಧೆ. ಪದ್ಮಪುರಾಣದ ಪ್ರಕಾರ ಕೃತಯುಗದಲ್ಲಿ ಮುರಾಸುರ ಎಂಬ ಬಲಿಷ್ಠ ರಾಕ್ಷಸನಿದ್ದನು. ಅವನು ದೇವತೆಗಳಿಗೆ ಮತ್ತು ಋಷಿಮುನಿಗಳಿಗೆ ಅತಿಯಾದ ಪೀಡೆ ನೀಡುತ್ತಿದ್ದನು. ದೇವತೆಗಳ ಪ್ರಾರ್ಥನೆಗೆ ಓಗೊಟ್ಟ ಮಹಾವಿಷ್ಣುವು ಮುರಾಸುರನೊಂದಿಗೆ ಯುದ್ಧಕ್ಕೆ ನಿಲ್ಲುತ್ತಾನೆ. ದೀರ್ಘಕಾಲದ ಯುದ್ಧದ ನಂತರ ವಿಷ್ಣುವು ಸ್ವಲ್ಪ ವಿಶ್ರಾಂತಿ ಪಡೆಯಲು ಬದರಿಕಾಶ್ರಮದ ಸಿಂಹವತಿ ಎಂಬ ಗುಹೆಯಲ್ಲಿ ಮಲಗುತ್ತಾನೆ. ವಿಷ್ಣುವು ನಿದ್ರಿಸುತ್ತಿರುವಾಗ ಮುರಾಸುರನು ಅವನನ್ನು ಕೊಲ್ಲಲು ಗುಹೆಯೊಳಗೆ ಬರುತ್ತಾನೆ. ಆಗ ವಿಷ್ಣುವಿನ ದೇಹದಿಂದ ಒಬ್ಬ ಸುಂದರ ದೇವತೆ ಅಥವಾ ಶಕ್ತಿ ಪ್ರಕಟವಾಗುತ್ತಾಳೆ. ಆ ದೇವತೆಯು ಮುರಾಸುರನೊಂದಿಗೆ ಯುದ್ಧ ಮಾಡಿ ಅವನನ್ನು ಸಂಹರಿಸುತ್ತಾಳೆ. ವಿಷ್ಣುವು ಎಚ್ಚರಗೊಂಡು ಆಕೆಯನ್ನು ನೋಡಿ ಸಂತೋಷಪಡುತ್ತಾನೆ. ವಿಷ್ಣುವು ಆ ದೇವತೆಗೆ ಏಕಾದಶಿ ಎಂದು ಹೆಸರಿಟ್ಟು ಬೇಕಾದ ವರವನ್ನು ಕೇಳಲು ಹೇಳುತ್ತಾನೆ. ಆಗ ಏಕಾದಶಿಯು, ಸ್ವಾಮಿ, ಈ ದಿನದಂದು ಯಾರು ಉಪವಾಸವಿದ್ದು ನಿನ್ನನ್ನು ಪೂಜಿಸುತ್ತಾರೋ ಅವರಿಗೆ ಮೋಕ್ಷ ಸಿಗುವಂತಾಡಲಿ ಮತ್ತು ಅವರ ಪಾಪಗಳು ಪರಿಹಾರವಾಗಲಿ ಎಂದು ಬೇಡಿಕೊಳ್ಳುತ್ತಾಳೆ. ಅಂದಿನಿಂದ ಮಾರ್ಗಶಿರ ಮಾಸದ ಶುಕ್ಲಪಕ್ಷದ ಏಕಾದಶಿಯು ಅತ್ಯಂತ ಶ್ರೇಷ್ಠವಾಯಿತು. ವೈಕುಂಠ ದ್ವಾರದ ಮಹತ್ವ: ಪುರಾಣಗಳ ಪ್ರಕಾರ ಈ ದಿನದಂದು ವೈಕುಂಠದ ಬಾಗಿಲುಗಳು ತೆರೆದಿರುತ್ತವೆ. ಭಕ್ತರು ಶ್ರೀಹರಿಯನ್ನು ಭಕ್ತಿಯಿಂದ ಪೂಜಿಸಿ ದೇವಾಲಯಗಳಲ್ಲಿರುವ ವೈಕುಂಠ ದ್ವಾರ ಅಥವಾ ಉತ್ತರ ದ್ವಾರದ ಮೂಲಕ ಪ್ರವೇಶ ಮಾಡಿದರೆ ಜನ್ಮ ಮರಣಗಳ ಸುಳಿಯಿಂದ ಮುಕ್ತಿ ಸಿಗುತ್ತದೆ ಎಂಬ ನಂಬಿಕೆಯಿದೆ. ಈ ದಿನದ ಆಚರಣೆಗಳು: ಉಪವಾಸ. ಸಂಪೂರ್ಣ ದಿನ ಉಪವಾಸವಿದ್ದು ಭಗವಂತನ ನಾಮಸ್ಮರಣೆ ಮಾಡುವುದು. ಜಾಗರಣೆ. ರಾತ್ರಿ ಇಡೀ ನಿದ್ರೆ ಮಾಡದೆ ವಿಷ್ಣು ಸಹಸ್ರನಾಮ ಅಥವಾ ಭಜನೆಗಳನ್ನು ಹಾಡುವುದು. ಉತ್ತರ ದ್ವಾರ ದರ್ಶನ. ವಿಷ್ಣು ದೇವಾಲಯಗಳಲ್ಲಿ ವಿಶೇಷವಾಗಿ ನಿರ್ಮಿಸಿದ ಉತ್ತರ ದ್ವಾರದ ಮೂಲಕ ಸಾಗಿ ದರ್ಶನ ಪಡೆಯುವುದು. ಸ್ನೇಹಿತರೆ, ಮಾಹಿತಿ ಇಷ್ಟವಾದರೆ ದಯವಿಟ್ಟು ಲೈಕ್, ಶೇರ್ ಮಾಡಿ ಹಾಗೂ ವೀವರ್ಸ್ ಲೋಕ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.